ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸಿರುವಂತಹ ಎಲ್ಲ ಪ್ರಿಯರನ್ನು ಕರ್ತನಾದ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಾನು ವಂದಿಸ್ತೇನೆ. ದೇವರ ವಾಕ್ಯದ ಸತ್ಯಗಳನ್ನು ನಾವು ಧ್ಯಾನ ಮಾಡುವ ಮೊದಲು ದೇವರ ಪರಿಶುದ್ಧಾತ್ಮನು ನಮಗೆ ಸಹಾಯ ಮಾಡುವಂತೆ ಪ್ರಾರ್ಥಿಸೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ಈ ದಿವಸದಲ್ಲಿ ಕರ್ತನ ನಾವು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ಪವಿತ್ರಾತ್ಮನ ಸಹಾಯಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೇ, ಪ್ರಿಯ ವೀಕ್ಷಕರು, ಈ ವಾಕ್ಯವನ್ನು ಧ್ಯಾನ ಮಾಡುವಾಗ ಕರ್ತನ ನಾವು ಜೊತೆಯಾಗಿ ನಿನ್ನ ವಾಕ್ಯದ ಸತ್ಯಗಳನ್ನು ಗ್ರಹಿಸಿಕೊಳ್ಳುವಾಗ ನಿನ್ನ ಪವಿತ್ರಾತ್ಮನು ಈ ಸತ್ಯಗಳನ್ನು ನಮಗೆ ತಿಳಿಯಪಡಿಸುವಂತೆ, ಅದಕ್ಕೆ ವಿಧೇಯವಾದ ಹೃದಯ ನಮ್ಮಲ್ಲಿ ಕಂಡುಬರುವಂತೆ ಅನುಗ್ರಹಿಸೆಂಬುದಾಗಿ ಪ್ರಾರ್ಥಿಸ್ತೇವೆ. ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಲಾಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್. ನಾವು ಕಳೆದ ವಾರ ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ ಅದರ ಪ್ರಾರಂಭಿಕವಾದಂಥ ಒಂದು ವಿಚಾರಗಳನ್ನು ನಿಮ್ಮ ಮುಂದಕ್ಕೆ ನಾನು ಇಟ್ಟೆ. 10ನೇ ಅಧ್ಯಾಯ, 11ನೇ ಅಧ್ಯಾಯ, 12, 13ನೇ ಅಧ್ಯಾಯ ಯಾವ ರೀತಿಯಲ್ಲಿ ಅದು ನಡುವಣ ಪ್ರಸ್ತಾಪವಾಗಿದೆ ಮತ್ತು ಇದರಲ್ಲಿ ನಾವು ಏನು ಕಂಡುಕೊಳ್ಳಬೇಕೆಂಬುವಂತಹದ್ದರ ಒಂದು ಪ್ರಥಮ ಮಾಹಿತಿಯನ್ನು ನಿಮಗೆ ನಾನು ಕೊಟ್ಟಿದ್ದೇನೆ. ನಾವು ಅಲ್ಲಿ ನೋಡುವಂತಹದ್ದು, ನಾವು ಮುಂದಿನ ದಿನಗಳಲ್ಲಿ ನಾವು ಕಲಿಯಬೇಕಾದದ್ದು, ದ ಪರ್ಪಸ್ ಆಫ್ ಹೆವನ್ ದಟ್ ಈಸ್ ರಿವೀಲ್ಡ್ ಹಿಯರ್. ಪರಲೋಕದ ಒಂದು ಉದ್ದೇಶ. ಅನೇಕರಿಗೆ ಇದರ ವಿಚಾರ ಗೊತ್ತೇ ಇಲ್ಲ. ಯಾಕೆ ಪರಲೋಕ, ಯಾಕೆ ಎಂಬುವಂತಹದ್ದು ವಿಷಯ ಅನೇಕರಿಗೆ ಅದೊಂದು ಮರೆಯಾಗಿದೆ. ಜನರು ತಮ್ಮದೇ ಆದಂಥ ಒಂದು ಫಿಲಾಸಫಿ ಮಾಡಿದ್ದಾರೆ, ತಮ್ಮದೇ ಆದಂಥ ಆಲೋಚನೆಗಳನ್ನು ಮಾಡಿದ್ದಾರೆ. ಒಳ್ಳೆಯದು, ನಾವು ಅದನ್ನು ದೇವರ ವಾಕ್ಯದ ಮೂಲಕವಾಗಿ ಆಲೋಚನೆ ಮಾಡೋಣ. ನಾನಾಗಲೇ ಹೇಳಿದೆ, ಈ 10ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಮೊದಲಿನ 3 ವಚನಗಳಲ್ಲಿ ನಮ್ಮ ಕಣ್ಣುಗಳು ಯೇಸುವಿನ ಕಡೆಗೆ ಅದು ತಿರುಗುವಂತಹದ್ದಾಗಿದೆ. ನಾನು ಕಳೆದ ವಾರಿಗೆ ಹೇಳಿದೆ, ಎಲ್ಲಿಯವರೆಗೆ ನಮ್ಮ ದೃಷ್ಟಿ ಆ ಕೇಂದ್ರ ಸ್ಥಾನ ಯಾವುದು ಎಂಬುದನ್ನು ಅರಿತುಕೊಳ್ಳದೆ ಆ ನಿಜವಾದ ಕೇಂದ್ರ ಸ್ಥಾನದ ಕಡೆಗೆ ನಮ್ಮ ಗಮನ ಇಟ್ಟುಕೊಳ್ಳದೆ ಇದ್ದರೆ ನಾವು ತಪ್ಪು ಗ್ರಹಿಕೆಯಲ್ಲಿಯೇ ನಾವು ಮುಂದಕ್ಕೆ ಹೋಗುತ್ತೇವೆ. ನಾವು ಈ ಲೋಕದ ಒಂದು ಸ್ಥಿತಿ ಅದೇ ರೀತಿಯಲ್ಲಿ ಉಂಟು. ನಾವು ಆಸ್ ವಿ ಲುಕ್ ಅರೌಂಡ್ ದ ವರ್ಲ್ಡ್, ದಸ್ it is so in the affairs of men and women. The world has forgotten the centrality of the Lord Jesus Christ and that he is the center of everything. ಕರ್ತನಾದಂಥ ಯೇಸು ಕ್ರಿಸ್ತನು ಎಲ್ಲ ವಿಚಾರಗಳಿಗೆ ಕೇಂದ್ರ ಸ್ಥಾನವಾಗಿದ್ದಾನೆ ಎಂಬುದನ್ನು ಜಗತ್ತು ಮರೆತು ಬಿಟ್ಟಿದೆ. It is no wonder that human affairs are in such a muddle. ಲೋಕದಲ್ಲಿ ಜನರ ವ್ಯವಹಾರಗಳು ಎಷ್ಟರ ಮಟ್ಟಿಗೆ ಗಲಿಬಿಲಿಗೆ ಅದು ಒಳಗಾಗಿ ಉಂಟು. Men, they are assuming, without any proof, which is very evident, in the place of Jesus as the creator. ಯೇಸು ಕ್ರಿಸ್ತನು ಆತನು ನಮ್ಮ ಸೃಷ್ಟಿಕರ್ತನು ಎಂಬುದನ್ನು ಮರೆತು ಬಿಟ್ಟು ಅವರು ಸ್ವಯಂ ಸಿದ್ಧವಾದಂಥ ಆಲೋಚನೆಗಳಲ್ಲಿ ಅವರು ನಿರತರಾಗಿದ್ದಾರೆ. They are thinking in a different way. They talk about evolution. They talk about atom. They talk about science. They talk about many things except the centrality. ಯಾವುದು ಕೇಂದ್ರವಾಗಿದೆ ಅದನ್ನು ಬಿಟ್ಟುಬಿಟ್ಟಿದ್ದಾರೆ. ಯಾವುದು ಕೇಂದ್ರವಲ್ಲವಾ ಅದು ಪರಿಜ್ಞಾನಕ್ಕೆ ಬಹಳ ಪ್ರಾಮುಖ್ಯ ಸ್ಥಾನಕ್ಕೆ ಬಂದಿದೆ. Behind the working of history, we see men see some form of, a confusion. ಒಂದು ರೀತಿಯ ಗಲಿಬಿಲಿ ಮನುಷ್ಯರಲ್ಲಿ ಉಂಟು. The Prince of Peace has been banished from the minds of men and women. ಸಮಾಧಾನದ ಒಡೆಯನು ಕರ್ತೃವು ಆಗಿರತಕ್ಕಂಥ ಯೇಸು ಕ್ರಿಸ್ತನು ಮನುಷ್ಯನ ಆಲೋಚನೆಯಿಂದಲೇ ಆತನನ್ನು ಹೊರಗೆ ತಳ್ಳಿದ್ದಾರೆ. Now that is the situation. In a simple way, the world has lost sight of the Lord Jesus Christ. ಯೇಸು ಕ್ರಿಸ್ತನ
ಆ ಒಂದು ಪರಿಜ್ಞಾನವಿಲ್ಲದೆ ಆತನು ಅವಶ್ಯವಿಲ್ಲವೋ ಎಂಬಂಥ ರೀತಿಯಲ್ಲಿ ಲೋಕ ನಡೀತಾ ಉಂಟು. ಕೆಲವರಿಗೆ ರಾಜಕೀಯ ಪ್ರಾಮುಖ್ಯ, ಕೆಲವರಿಗೆ ವಿಜ್ಞಾನ ಪ್ರಾಮುಖ್ಯ, ಇನ್ನು ಕೆಲವರಿಗೆ ಸಮಾಜ ಸೇವೆ ಪ್ರಾಮುಖ್ಯ, ಇನ್ನು ಕೆಲವರಿಗೆ ಅವರ ಜ್ಞಾನ ಪ್ರಾಮುಖ್ಯ, ಇನ್ನು ಕೆಲವರಿಗೆ ಹಣ ಸಂಪಾದನೆ ಮಾಡುವುದು ಪ್ರಾಮುಖ್ಯ. Several people have made several things as the center of their life, and for them, for many people, that is heaven. ಅವರ ದೃಷ್ಟಿಯಲ್ಲಿ ಅದು ಪರಲೋಕ. For them that is ultimate, but not so, not so. And that's why the Bible brings us back to the railings. ದೇವರ ವಾಕ್ಯ ನಮ್ಮನ್ನು ಸರಿಯಾದಂಥ ಆ ಒಂದು ಹತೋಟಿಗೆ, ಆ ಸರಿಯಾದಂಥ ಆ ಒಂದು ಮಟ್ಟಕ್ಕೆ ನಮ್ಮನ್ನು ನಡೆಸ್ತದೆ. ಇವಾಗ 1ನೇ ವಚನಕ್ಕೆ ಬರೋಣ. ಈ ಹಿನ್ನೆಲೆಯಲ್ಲಿ ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ 1ನೇ ವಚನ ಏನುಂಟಲ್ಲಿ? ತರುವಾಯ ಬಲಿಷ್ಠನಾದ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಮೇಘವನ್ನು ಧರಿಸಿಕೊಂಡಿದ್ದನು. ಅವನ ತಲೆಯ ಮೇಲೆ ಮುಗಿಲು ಬಿಲ್ಲು ಇತ್ತು. ಅವನ ಮುಖವು ಸೂರ್ಯನೋಪಾದಿಯಲ್ಲಿ ಇತ್ತು. ಅವನ ಪಾದಗಳು ಬೆಂಕಿಯ ಕಂಬಗಳಂತೆ ಇದ್ದವು. ಏನಪ್ಪ, ಏನು ನೋಡ್ತಾ ಇದ್ದೇವೆ ಅಲ್ಲಿ? ನಾವು here we are drawn towards Jesus Christ about his character. ಯೇಸು ಕ್ರಿಸ್ತನ ಒಂದು ಗುಣಲಕ್ಷಣ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ವಾಟ್ ಡು ವಿ ಸಿ ಹಿಯರ್? ನಾವು ಅದನ್ನು ಈಗ ನಾವು ಓದಿದ್ದೇವಲ್ಲ, ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್. ತರುವಾಯ ಬಲಿಷ್ಠನಾದ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಕರ್ತನಾದಂಥ ಯೇಸು ಕ್ರಿಸ್ತನ ಕುರಿತಾದಂಥ ಒಂದು ಅಮೂಲ್ಯವಾದಂಥ ಒಂದು ವರ್ಣನೆ. ನನ್ನ ಪ್ರಿಯರೇ, ಎಂತಹ ಒಂದು ಗಂಭೀರವಾದಂಥ ಒಂದು ಸತ್ಯ ಇದು. ದಿಸ್ ಈಸ್, ವಿ ನೀಡ್ ಟು ರಿಯಲೈಸ್, none else than the Lord Jesus Christ. Long time ago, we know that the same Jesus Christ, he wrote the desert sands, and he was walking in the deserts across the Red Sea and on to Kadesh, and with Israel marching in ranks behind. ಈ ಜೀವ ಸ್ವರೂಪನಾದಂಥ ದೇವರು ವಿಧ ವಿಧವಾದಂಥ ರೀತಿಯಲ್ಲಿ ಚರಿತ್ರೆಯಲ್ಲಿ ನಮ್ಮ ಗಮನಕ್ಕೆ ಸತ್ಯವಿದ್ದಲ್ಲಿ ಕಾಣಿಸ್ತಾನೆ. Once he hung the rainbow in the sky. ಹಳೆ ಒಡಂಬಡಿಕೆಯನ್ನು ನೋಡುವಾಗ ದೇವರ ಕಾಮನ ಬಿಲ್ಲನ್ನು ಆ ಭೂಮಿಯ ಮೇಲೆ ಆಕಾಶದಲ್ಲಿ ಕಾಣುವಂತೆ ಆತನು ಹಾಕಿದ. Now there it remained with its bow bent toward the heart of heaven, a bow without an arrow, as if to say that the arrow has been discharged into the very heart of God. ಸ್ವಲ್ಪ ಆಲೋಚನೆ ಮಾಡ್ರಿ, ಆ ಕಾಮನ ಬಿಲ್ಲು ಹೇಗೆ ಉಂಟಂತ ಹೇಳಿದ್ರೆ, ಬಾಣವಿಲ್ಲದಂಥ ಒಂದು ಬಿಲ್ಲಿನ ಹಾಗೆ ಅದು ನಮ್ಮ ಗಮನಕ್ಕೆ ಬರ್ತಾ ಉಂಟು. as if that the arrow has already pierced into the heart of God. As we look into that, as beautiful and magnificent scene up in heaven, it is something glorious with 7 colors. ನಾವು ಇಂಗ್ಲೀಷ್ನಲ್ಲಿ ಅದಕ್ಕೆ ಬಹಳ ಸುಲಭವಾಗಿ ಮಕ್ಕಳಿಗೆ ಕಲಿಸ್ಲಿಕ್ಕಾಗಿ ನಾವೊಂದು ಶಾರ್ಟ್ ಫಾರ್ಮ್ ಹೇಳಿಕೊಟ್ಟಿದ್ದೇವಲ್ಲ, ಏನದು? ವಿಬ್ಜ್ಯೋರ್ ಎಂಬುದಾಗಿ. ವಿಬ್ಜ್ಯೋರ್ ಏನದು? ವಿಬ್ಜ್ಯೋರ್ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ, ವಿದ್ಯಾಭ್ಯಾಸ ಮಾಡಿದವರಿಗೆ ಗೊತ್ತುಂಟು. ವಾಯ್ಲೆಟ್, ಇಂಡಿಗೋ, ಬ್ಲೂ, ನಮ್ಗೆಲ್ಲರಿಗೂ ಗೊತ್ತುಂಟು. ನನ್ನ ಪ್ರಿಯರೇ, ಇದನ್ನು ನಾನು ವಿವರಿಸಬೇಕಾ? ನಾನು ಸೈನ್ಸ್ ಪಾಠ ಇಲ್ಲಿ ಮಾಡ್ತಾ ಇಲ್ಲ. Now we know that beautiful scene up in heaven, that beautiful scene,
that rainbow, it depicts of the greatness of God. Now as we come to 10th chapter, beautiful part. Now he wears the rainbow on his brow. He wears the rainbow on his brow. ತನ್ನ ತಲೆಯ ಮೇಲೆ ಆತನ ಮುಗಿಲು ಬಿಲ್ಲು ಇತ್ತಂತೆ. A diadem of light. ಆ ಒಂದು ಬೆಳಕಿನ ಕಿರೀಟ. Once he put out the sun. ಒಂದು ಕಾಲದಲ್ಲಿ ದೇವರು ಆ ಸೂರ್ಯನ ಪ್ರಕಾಶವನ್ನು ಆತನ ಈ ಲೋಕಕ್ಕೆ ಕೊಟ್ಟ. His enemies tempted him, saying, give us a sign from heaven. ಪರಲೋಕದಿಂದ ನಮಗೊಂದು ಸೂಚನೆಯನ್ನು ನಮಗೆ ತೋರಿಸು. And he did. And he did. You know, when he was born, ಆತನು ಹುಟ್ಟಿದಾಗ, he put a new star in the sky. What a beautiful thing, what a beautiful description. ಪರಲೋಕದಲ್ಲಿ ಹೌದು, ಆತನೊಂದು ನಕ್ಷತ್ರವನ್ನು ಆತನು ಉಂಟು ಮಾಡಿದ. And when he died, the Bible talks about it. He put out the sun for some time. When he was born, there was a star up in the sky. And when he died, he put out the sun. Oh, they said, show us the sign in heaven. Show us the sign. Sign from heaven. ಪರಲೋಕದಿಂದ ನಮಗೊಂದು ಸೂಚನೆ ಕೊಡಪ್ಪ. ಏನಪ್ಪ, ನಿಮಗಿಷ್ಟು ಕೊಟ್ಟ ಸೂಚನೆ ಸಾಕಾಗೋದಿಲ್ಲ? Is it not enough? The birth of Jesus Christ, the death of Jesus Christ. Was that sign not enough to you, my brother, my dear sister? ದೇವರಿಷ್ಟೊತ್ತು ನಿನಗೆ ಕೊಟ್ಟಂತ ಈ ಒಂದು ಸೂಚನೆ, ಪರಲೋಕದಿಂದ ಬಂದಂತ ಸೂಚನೆ, ಸತ್ಯವೇದದಲ್ಲಿ ಪ್ರಕಟವಾದಂತ ಸೂಚನೆ ಏನಪ್ಪ, ನಿನಗೆ ಸಾಕಾಗೋದಿಲ್ವಾ? Men and women seem to be, forgetting what they themselves have told. Show us the sign that we may believe. God showed the sign, but they never believed. Is it not the fact today? How many signs that you are looking out from God? ನೀನು ಅದ್ಭುತ ಮಾಡಿದರೆ ನಾನು ನಂಬ್ತೇನೆ. ಅದ್ಭುತ ಮಾಡಿದ, ಆದ್ರೆ ನೀನು ನಂಬಲಿಲ್ಲ. The very fact that you are living is a great miracle. The very fact that you are breathing now and seeing from your eyes, the very fact that you can listen to this message through the television screen, is it not something, a miracle of the modern time? Are you blind? Are you deaf? ಏನಪ್ಪ, ಕಣ್ಣು ಕಾಣ್ತದ, ಕಿವಿ ಕೇಳ್ತದ, ಇನ್ನೆಷ್ಟು ನಿನಗೆ ಸೈನ್ಸ್ ಬೇಕು ನಿನಗೆ? I don't know how many miracles that God has done in your life. ಇನ್ನು ಮಿರಕಲ್ಸ್ ಹುಡುಕ್ತಾ ಇದ್ಯಾ? ಇನ್ನು ಮಿರಕಲ್ಸ್ ಅನ್ನು ಹುಡುಕ್ತಾ ಇದ್ಯಾ? Are you like a baby looking for miracles and miracles and miracles? What God has done, is it not sufficient for you? That's the question that God is asking you, my son, my daughter. You saw the star, you saw the sun, and now come to 10th chapter. Now, the Bible says, his face is as the sun. His face is as the sun. ಆ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಮೇಘವನ್ನು ಧರಿಸಿಕೊಂಡಿದ್ದನು. ಅವನ ತಲೆಯ ಮೇಲೆ ಮುಗಿಲು ಬಿಲ್ಲು ಇತ್ತು. ಅರ್ಥ ಆಯ್ತಾ ಈಗ? ಬೈಬಲ್ ಓದ್ತೇವೆ, ಅರ್ಥ ಆಗೋಲ್ಲ ಕೆಲವು ಸರಿ. ಅರ್ಥ ಆಗ್ತದೆ ಈಗ?
ಅವನ ಮುಖ ಸೂರ್ಯನೋಪಾದಿಯಲ್ಲಿತ್ತು. ಅಬ್ಬಬ್ಬಬ್ಬಾ, ಯು ನೀಡ್ ಸ್ಟಿಲ್ ಮಿರಕಲ್ಸ್. ಯೇಸುವನ್ನು ನಂಬಲಿಕ್ಕೆ ನಿನಗೆ ಇನ್ನೂ ಮಿರಕಲ್ಸ್ ಬೇಕಾ? ನಿನಗೆ ಇನ್ನೇನಾದರೂ ಮಿರಕಲ್ಸ್ ಆಗಬೇಕಾ? ನಾವು ಲುಕ್ ಅಟ್ ದಟ್. ಹಿಸ್ ಫೇಸ್ ಈಸ್ ಆಸ್ ದ ಸನ್. ಸೂರ್ಯನಂತೆ ಆತನ ಮುಖ ಉಂಟು. He gazes out across the world with light eclipsing splendor splashing from his countenance. ಆತನ ಮುಖದಿಂದ ಹೊರಡುವಂತ ಆ ಒಂದು ಪ್ರಕಾಶ, ಓಹ್, ಎಂಥ ಒಂದು ಗಂಭೀರವಾದಂಥ ಒಂದು ದೃಶ್ಯ ಪ್ರಿಯರೇ. ಈ ದಿವಸ ದೇವರ ಸೃಷ್ಟಿಯಾದ ಸೂರ್ಯನನ್ನೇ ನಮ್ಮಲ್ಲಿ ಯಾರಿಗೂ ಕೂಡ ಕಣ್ಣನ್ನು ಈ ಮೇಲಕ್ಕೆತ್ತಿ ಎವೆ ಇಕ್ಕದೆ ನೋಡಲಿಕ್ಕೆ 100ಕ್ಕೆ 100 ಆಗೋದಿಲ್ಲ. ಹಾರ್ಡ್ಲಿ ಎ ಫ್ರಾಕ್ಷನ್ ಆಫ್ ದ ಸೆಕೆಂಡ್ ಯು ವಾಚ್ ದ ಸನ್ಲೈಟ್, ಯುವರ್ ಐಲಿಡ್ಸ್ ಆರ್ ಕ್ಲೋಸ್ಡ್. ನಿನ್ನ ಕಣ್ಣು ಮುಚ್ಚಿ ಹೋಗ್ತದೆ. Now my question is, are you able to see the glory of Jesus Christ? Are you able to see the beautiful and so exciting glory of the face of Jesus Christ? ಯೇಸುವಿನ ಮುಖ ನೋಡಬೇಕಾ ನಿನಗೆ? You want to see the face of Jesus? Try. That's the description. That is the description. And now come down. And his feet are pillars of fire. ಅವನ ಪಾದಗಳು ಬೆಂಕಿಯ ಕಂಬಗಳಂತಿದೆ. ಅಬ್ಬಬ್ಬ. His feet are pillars of fire. ನಮಗೆ ಗೊತ್ತುಂಟು, fire burns. Fire, it spreads. Fire, it purifies. Wow. When you think about fire, ಬೆಂಕಿ ಎಂಬುದಾಗಿ ಹೇಳುವಾಗ ಅದು ಸುಡುತ್ತದೆ. ಇತ್ತೀಚೆಗೆ ಒಂದು ಸ್ಥಳದಲ್ಲಿ ಬೆಂಕಿ ಆದಾಗ ಪಕ್ಕದವರು ಫೈರ್ ಸರ್ವಿಸ್ಗೆ ಅವರು ಫೋನ್ ಮಾಡಿದರು. ಆ ಪಕ್ಕದಲ್ಲಿದ್ದಂಥ ಬೆಂಕಿ ಹರಡುತ್ತಾ ಬಂದು ಏನು ಎಲೆಕ್ಟ್ರಿಸಿಟಿ ಟ್ರಾನ್ಸ್ಫಾರ್ಮರ್ಗೆ ಹತ್ತಬೇಕೆಂಬುದಾಗಿರುವಾಗ ಫೈರ್ ಸರ್ವಿಸ್ನವರು ಬಂದು ನಿಲ್ಲಿಸಿದರು. ಫೈರ್ ಬರ್ನ್ಸ್ and it devastates. Fire, it spreads, and fire, it purifies. ಬೆಂಕಿ ಅದು ಸುಡುತ್ತದೆ, ಬೆಂಕಿ ಅದು ಹರಡುತ್ತದೆ, ಬೆಂಕಿ ಅದು ಶುದ್ಧೀಕರಿಸುತ್ತದೆ. ವಾಚ್ ಔಟ್ ನೌ. ವಾಚ್ ಔಟ್ ದ ಲೆಗ್ಸ್ ಆಫ್ ಜೀಸಸ್ ಕ್ರೈಸ್ಟ್. ಅವನ ಪಾದಗಳು ಬೆಂಕಿಯ ಕಂಬಗಳಂತಿದ್ದವು. Those fiery feet of his are about to kindle such a fire on earth as has never been known before. ಆಲೋಚನೆ ಮಾಡ್ರಿ, ಬೆಂಕಿ ಬೀಳುವುದಕ್ಕೆ ಸಮಯ ಸನ್ನಿಹಿತವಾಗಿದೆ. ನಿಮಗೆ ಇನ್ನೂ ರೆವಲೇಷನ್ ಬೇಕಲ್ಲ, ಇನ್ನೂ ಕೂಡ ಯೇಸುವಿನ ಪ್ರಕಟಣೆ ಆಗಬೇಕಲ್ಲ. ವಾಚ್ ಔಟ್. This is what the Bible is talking about. This then is his character. ಇದು ಆತನ ಗುಣಲಕ್ಷಣ. ನಮಗೆ ಗೊತ್ತುಂಟಲ್ಲ, once he sojourned on this rebel earth with all his glory veiled as a babe. ಒಂದು ಮಗುವಿನ ಹಾಗೆ ಈ ಲೋಕದಲ್ಲಿ ಆತನ ಮಹಿಮೆ ಅದು ಮುಚ್ಚಲ್ಪಟ್ಟಿದೆಯೋ, ತೆರೆಯ ಮರೆಯಲ್ಲಿ ಪರದೆಯಲ್ಲಿ ಅದು ಉಂಟೋ ಎಂಬಂತ ರೀತಿಯಲ್ಲಿ the Lord Jesus Christ is seen in the Bible as a babe, then as a boy, then as a carpenter, then as a traveling preacher. ಹೌದಾ? ಬೈಬಲಲ್ಲಿ ನಾವು ಏನು ನೋಡ್ತೇವೆ? ಹುಟ್ಟಿದ ಮಗು, ಒಬ್ಬ ಹುಡುಗ 12 ವರ್ಷ, ಆನಂತರ ಪ್ರಯಾಣಿಸುತ್ತಿದ್ದಂಥ ಒಬ್ಬ ಪ್ರಸಂಗಿ. What they did? What the people did? What happened to him? ಏನಾಯ್ತು ಅವನಿಗೆ? He was insulted. He was ridiculed. He was scorned. ಯೇಸು ಕ್ರಿಸ್ತನನ್ನು ಅವರು ನಿಜವಾಗಿ ಹಾಸ್ಯ ಮಾಡಿದರು, ಅವಮಾನ ಮಾಡಿದರು, ಅವನನ್ನು ನೋಡಿ ಓರೆಯಾಗಿ ಹೋದರು.
From generation to generation, he has watched men persecute his saints, squander the wealth of his world, abuse his hospitality and the hospitality of God's people. ಎಷ್ಟು ಕಳೆದಂತ 2000 ವರ್ಷಗಳಲ್ಲಿ ದೇವರನ್ನು ಅಲ್ಲ, ಯೇಸು ಕ್ರಿಸ್ತನನ್ನು ಬಿಡಿ, ಆತನ ಹಿಂಬಾಲಕರನ್ನು ಹಿಂಸೆ ಪಡಿಸಿದರು. But he is coming back. My dear brother, my dear sister, he is coming back. He is coming back. He is coming back. ಆತನು ಬರ್ತಾ ಇದ್ದಾನೆ, ಆತನು ಬರ್ತಾ ಇದ್ದಾನೆ, ಆತನು ಬರುತ್ತಿದ್ದಾನೆ. That is the study of the book of Revelation. He is coming. He is coming soon. He is coming soon. The world has insulted the church of God. The world has insulted God's people. The world has insulted God's own followers. They ridiculed him. But Jesus is coming. You know, may I tell you, John next draws our attention to his claim. Having gone through the character, you know what do we read there? You know what do we read there? In verse 2, he says, ಅವನ ಕೈಯಲ್ಲಿ ಬಿಚ್ಚಿದ ಒಂದು ಚಿಕ್ಕ ಸುರುಳಿ ಇತ್ತು. ಅವನು ಬಲಗಾಲನ್ನು ಸಮುದ್ರದ ಮೇಲೆ, ಎಡಗಾಲನ್ನು ಭೂಮಿಯ ಮೇಲೆ ಇಟ್ಟು, ಸಿಂಹವು ಗರ್ಜಿಸುವ ಪ್ರಕಾರ ಮಹಾಶಬ್ದದಿಂದ ಕೂಗಿದನು. ನನ್ನ ಪ್ರಿಯರೇ, what do we understand here? Now this is not his final coming, for other things must take place first. ಕೊನೆಯದಾಗಿ ಬರುವಂತ ಒಂದು ಚಿತ್ರ ಅಲ್ಲ ಇದು. ಅದಕ್ಕಿಂತ ಅವನು ಬರುವಕ್ಕಿಂತ ಮೊದಲು ಕೆಲವು ವಿಚಾರಗಳು ನಡೆಯಬೇಕಾಗಿದೆ. ಈಗ what we have here is the formal assertion by him of his right to reign. ಆಳುವುದಕ್ಕೆ ತನಗಿರುವಂತ ಅಧಿಕಾರದ ಕುರಿತು ವರ್ಣನೆಯನ್ನು ಆತನು ಹೇಳ್ತಾ ಇದ್ದಾನೆ. This claim has already been acknowledged in heaven. 5ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡುವಾಗ ಪರಲೋಕದಲ್ಲಿ ಹೌದು, ಇದಕ್ಕೆ ಆತನು ಯೋಗ್ಯನು, ಆತನು ಯೋಗ್ಯನು, ಆತನು ಯೋಗ್ಯನು ಎಂಬಂತ ಒಂದು ತಿಳುವಳಿಕೆ ಉಂಟಾಯ್ತಲ್ಲ. Now it is asserted on earth. ಪರಲೋಕದಲ್ಲಿ ಇದರ ತಿಳುವಳಿಕೆ ಆಯಿತು, ಈಗ ಲೋಕದಲ್ಲಿ ಆಗ್ತಾ ಉಂಟು. ಏನದು? He claims dominion over all the world. River, sea, shore, the Gentile nations, Israel, settled civilized world, restless tribes of the whole world, all belong to Jesus Christ. ಯೇಸು ಕ್ರಿಸ್ತನಿಗೆ ಸೇರಿತು. There is an open book in his hand. ಒಂದು ತೆರೆದಂತ ಸುರುಳಿ. What Daniel was told to seal to the time of the end in Daniel chapter 12 verse 4 is very much clear now. ಅವನ ಕೈಯಲ್ಲಿ ಬಿಚ್ಚಿದ ಒಂದು ಚಿಕ್ಕ ಸುರುಳಿ ಇತ್ತು. ದಾನಿಯೇಲನಿಗೆ ದೇವರು ಏನು ಹೇಳಿದ? ನೀನು ಈ ಸುರುಳಿಯನ್ನು ಮುಚ್ಚೋ, ಅಂತ್ಯ ದಿವಸದವರೆಗೆ ಅದು ಮುಚ್ಚಿರಲಿ. ಈಗ ಆ ಸುರುಳಿ ತೆರೆಯಲ್ಪಟ್ಟಿತು. ನನ್ನ ಪ್ರಿಯರೇ, we are going to watch more details in the days to come. ನನ್ನ ಪ್ರಿಯರೇ, till we listen to the detailed description, let us be on prayer. May the Spirit of the Lord prepare your heart, prepare my heart for the coming of Jesus. ಯೇಸುವಿನ ಬರೋಣಕ್ಕಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ, ಪ್ರಾರ್ಥಿಸೋಣ. ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ಯೇಸುವಿನ ದರ್ಶನ ಎಂಥ ಅಮೋಘವಾದ ದರ್ಶನ. ಸ್ವಾಮಿ, ನಿನ್ನ ದರ್ಶನ ನಮಗಾದರೆ ನಾವು ಖಂಡಿತವಾಗಿಯೂ ಆ ದಿನಕ್ಕಾಗಿ ಕಾಯುವ ಅವಶ್ಯಕತೆ ಇಲ್ಲ. ಈಗಲೇ ನೀ ನಮಗೆ ನಿನ್ನ ವಾಕ್ಯದಲ್ಲಿ ಕೊಟ್ಟಂಥ ತಿಳುವಳಿಕೆಗೆ ಅನುಸಾರವಾಗಿ ನಿನ್ನ ಪಾದಗಳ ಮುಂದೆ ಅಡ್ಡ ಬಿದ್ದು, ಈಗ ಅದು ಬೆಂಕಿಯ ಪಾದಗಳಲ್ಲ ದೇವರೇ, ಅದು ಅಮೂಲ್ಯವಾದ ಪಾದಗಳು. ನಿನ್ನ ವಾಕ್ಯ ಹೇಳ್ತದಲ್ಲ, ಆತನ ಮಗನ ಪಾದಗಳಿಗೆ ಮುದ್ದಿಡ್ರಿ. ಸ್ವಾಮಿ, ಆ ಬೆಂಕಿಯ ಪಾದಗಳಲ್ಲ, ಈಗ ಮುದ್ದಿಡುವಂಥ ಪಾದಗಳು. ಈ ದಿವಸದಲ್ಲಿ ನಾವು ಆತನ ಪಾದಗಳಿಗೆ ಮುದ್ದಿಡುವಂಥ ಕೃಪೆ ನೀನು ಕೊಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು
ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಆಮೇನ್.